ಯಾವುದೇ ಯಾರಿಗೋ ಟಿಕೆಟ್ ಕೈ ತಪ್ಪಲ್ಲ, ಯಾರಿಗೆ ಟಿಕೆಟಿನ ಅಪೇಕ್ಷೆ ಇಲ್ಲ. ಕೆಲವರಿಗೆ ವಯಸ್ಸಾಗಿದೆ, ಇನ್ಯಾರೋ ಅವರದೇ ವೈಯಕ್ತಿಕ ಕಾರಣಕ್ಕೆ ಟಿಕೆಟ್ ಬೇಡ ಅಂತಾರೆ, ಅವರಿಗೆ ಮಾತ್ರ ಟಿಕೆಟ್ ಕೈ ತಪ್ಪುತ್ತೆ. ಇನ್ನು ಎಲ್ಲರಿಗೂ ಕೂಡ ಟಿಕೆಟ್ ಸಿಗುತ್ತೆ. ನಾವೆಲ್ಲರೂ ಸ್ಪರ್ಧೆ ಮಾಡ್ತೀವಿ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವು ಭಾಗದಲ್ಲಿ ಅದು ಜಾತಿಯ ಸಮೀಕರಣ ಇರಬಹುದು ಅಥವಾ ಬೇರೆ ಬೇರೆ ಕಾರಣ ಇರಬಹುದು, ಈ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಸಿಕ್ಲಿಕ್ಕಿಲ್ಲ. ಆದ್ರೆ ಎಲ್ಲರನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ತಗೊಂಡು ಹೋಗುವಂತ, ಒಟ್ಟಿಗೆ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ನಾಯಕರು ಅದನ್ನು ಮಾಡ್ತಾರೆ. ಮೇಡಮ್, ಬೆಂಗಳೂರು ಉತ್ತರ ನೀವು ಕೊಡುತ್ತಾರೆ ಅನ್ನುವಂತ ಸಾಧ್ಯತೆ, ಎಲ್ಲೇ ಕೊಟ್ಟರು ಸ್ಪರ್ಧೆ ಮಾಡ್ತೀರಾ? ನಂಗೆ ಗೊತ್ತಿಲ್ಲ. ನಮ್ಮ ನಾಯಕರು ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡ್ತೀನಿ, ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಪಕ್ಷದ ಕೆಲಸ ಮಾಡ್ತೀನಿ. ಇದು ನಂಗೇನು ಹೊಸದಲ್ಲ. ಕಳೆದ 30 ವರ್ಷದಲ್ಲಿ ನಾನು ರಾಜಕೀಯವನ್ನು ಕರ್ನಾಟಕದಲ್ಲಿ ಮಾಡಿದ್ದೀನಿ. 7 ಬೀಳುಗಳನ್ನು ಕಂಡಿದ್ದೀನಿ. ಮಂತ್ರಿಗೂ ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳು ಕರ್ನಾಟಕದಲ್ಲಿ ಇದೆ. ಅದಕ್ಕಾಗಿ ಇದರಲ್ಲಿ ಯಾವುದರಲ್ಲಿ ವಿಚಲಿತಗೊಳ್ಳುವಂತ ಅಗತ್ಯ ಇಲ್ಲ. ಇವತ್ತು ನಮ್ಮ ಗುರಿ ಇರುವಂತದ್ದು ಮತ್ತೊಂದು ಸಾರಿ ನರೇಂದ್ರ ಮೋದಿಯನ್ನು ದೇಶದ ಪ್ರಧಾನಿ ಮಾಡೋದು, ಮತ್ತೊಂದು ಸಾರಿ ಭಾರತವನ್ನ ವಿಶ್ವಗುರು ಮಾಡೋದು. ಈ ಒಂದು ಸಂಕಲ್ಪ ಇಟ್ಕೊಂಡು ನಾವು ರಾಜಕೀಯಕ್ಕೆ ಬಂದವರು, ನಾವು ಸಾಮಾಜಿಕ ಕೆಲಸಕ್ಕೆ ಬಂದವರು. ಅದಕ್ಕಾಗಿ ನಮಗೆ ಯಾವುದು 7 ಬೀಳುಗಳು ಯಾವುದು ವ್ಯತ್ಯಾಸ ಆಗಲ್ಲ ಮತ್ತು ಕೆಲಸ ಮಾಡೋದನ್ನ ಮುಂದುವರಿಸ್ತೀವಿ.